ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6 ಗೆ ಸ್ವಾಗತ. ನಾನು ನಿಶಾ. ನವರಸ ನಾಯಕನ ಮಾತುಗಳ ಬಗ್ಗೆ ಡಿಪಾಸ್ ಹೇಳಿದ್ದೇನು, ವಿಡಿಯೋ ರಿಲೀಸ್ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಜಗ್ಗೇಶ್ ಹೇಳಿದ್ದೇನು, ತವರಿನಲ್ಲೇ ಸಿದ್ದು ಹತ್ತಿಕ್ಕಲು ಜೋಡೆತ್ತು ಮಹಾ ಪ್ಲಾನ್ ಮಾಡಿದ್ರ, ಪೊಗರಿನ ಖರಾಬುಗೆ ಕತ್ತರಿ ಹಾಕಿದ್ದಕ್ಕೆ ಧ್ರುವ ಫ್ಯಾನ್ಸ್ ಸಿಡಿದೆದ್ದಿದ್ದೇಗೆ, ಇದೆಲ್ಲವನ್ನ ನೋಡೋಣ. ಟ್ವಿಟರ್ನಲ್ಲಿ ವಿಡಿಯೋ ರಿಲೀಸ್ ಮಾಡಿದ್ದ ಜಗ್ಗೇಶ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನು, ದರ್ಶನ್ರನ್ನ ಬರಿಗಾಲಿನಲ್ಲಿ ನಿಲ್ಲಿಸಿದ್ದರು ಅಂತ ಜಗ್ಗೇಶ್ ಹೇಳಿದ್ದೇಕೆ, ಅಭಿಮಾನಿಗಳು ಮುತ್ತಿಗೆ ಹಾಕಿದ್ದರ ಬಗ್ಗೆ ದರ್ಶನ್ ಕೊಟ್ಟ ಫಸ್ಟ್ ರಿಯಾಕ್ಷನ್ ಏನು, ನೋಡೋಣ. ದಚ್ಚು ಜಗ್ಗು ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ನಟ ದರ್ಶನ್ ಅಭಿಮಾನಿಗಳು ಮುತ್ತಿಗೆ ಹಾಕಿದ ವಿಚಾರಕ್ಕೆ ನಿನ್ನೆ ಟ್ವಿಟರ್ನಲ್ಲಿ ವಿಡಿಯೋ ಹಾಕಿ ಬೇಸರ ವ್ಯಕ್ತಪಡಿಸಿದ ನವರಸ ನಾಯಕ ಜಗ್ಗೇಶ್ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹಲವು ವಿಚಾರಗಳನ್ನು ಹಂಚಿಕೊಂಡ್ರು. ಹಣ ಎಲ್ಲರಿಗೂ ಇರುತ್ತೆ, ಆದ್ರೆ ಗುಣ ಶಾಶ್ವತವಾಗಿರುತ್ತೆ ಅಂತ ಜಗ್ಗೇಶ್ ಹೇಳಿದ್ರು. ಇವತ್ತು ನಾಳೆ ನಾಡಿದ್ದು ನಾನು ದರ್ಶನ್ ನನ್ನ ಬಹಳ ಪ್ರೀತಿಸ್ತೇನೆ ಎಂದಿರೋ ಜಗ್ಗೇಶ್, ಯಾವುದೋ ಒಂದು ಸ್ಥಿತಿಯಲ್ಲಿ ಸಣ್ಣ ಹೀರೋಯಿನ್ ಮನೆಯಲ್ಲಿ ದರ್ಶನ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಬರಿಗಾಲಲ್ಲಿ ನಿಲ್ಲಿಸಿದ್ರು. ಅವತ್ತು ಯಾರು ಬಂದಿದ್ರು ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಅವನ ಪರವಾಗಿ ಅವತ್ತು ಬಂದಿದ್ದು ಜಗ್ಗೇಶ್ ಒಬ್ನೇ. ಕಾನೂನು ಪ್ರಕಾರ ಏನು ಮಾಡಬೇಕೋ ಮಾಡಿ ಅಂದಿದ್ದೆ. ನಾನು ಮಾತ್ರ ಅವನ ಜೊತೆಗಿದ್ದೆ ಅಂತ ಹೆಮ್ಮೆಯಿಂದ ಹೇಳ್ತೇನೆ ಅಂತ ಜಗ್ಗೇಶ್ ಹೇಳಿದ್ರು. ದರ್ಶನ್ಗೆ ಅಪಘಾತ ಆದಾಗ ಕಾಲ್ ಮಾಡಿ ವಿಚಾರಿಸಿದ್ದೆ. ಈಗ ಎಲ್ಲಿದ್ದಾರೆ ಅವರೆಲ್ಲ? ಇದು ಕೃತಜ್ಞತೆ ಇಲ್ಲದ ಸಮಾಜ ಅಂತ ಜಗ್ಗೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಕೈ ಕೆಳಗೆ ಎಷ್ಟೋ ನಟ ನಟಿಯರು ತಯಾರಾಗಿದ್ದಾರೆ, ಆದ್ರೆ ನಾನು ಅನ್ನೋದು, ವಯಸ್ಸು ಅನ್ನೋದು ಶಾಶ್ವತವಲ್ಲ. ಕಡೆವರೆಗೂ ಬರೋದು ನಮ್ಮಲ್ಲಿರುವ ಗುಣ ಅಷ್ಟೇ ಅಂತ ಜಗ್ಗೇಶ್ ಹೇಳಿದ್ರು. ದರ್ಶನ್ ನಾನು ಬಹಳ ಪ್ರೀತಿಸ್ತೇನೆ. ಆತ ಈ ಘಟನೆ ಬಳಿಕ ನನಗೆ ಫೋನ್ ಮಾಡಬೇಕಿತ್ತು ಅಂತ ಜಗ್ಗೇಶ್ ಬೇಸರ ವ್ಯಕ್ತಪಡಿಸಿದ್ರು. ದರ್ಶನ್ ಕನ್ನಡದ ರಜನಿಕಾಂತ್ ಅಂತ ನಾನು ಆತನಿಗೆ ಹೇಳಿದ್ದೆ. ದರ್ಶನ್ಗೆ ಅಪಘಾತ ಆದಾಗ ಕಾಲ್ ಮಾಡಿದ್ರಲ್ಲ ಅಂತ ಹೆಂಡತಿ ಕೇಳ್ತಿದ್ದಾಳೆ. ಈಗ ಎಲ್ಲಿದ್ದಾರೆ ಅವರೆಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಎಂದು ಜಗ್ಗೇಶ್ ಹೇಳಿದ್ರು. ನಮ್ಮ ಜೊತೆಗಿದ್ದವರೇ ನನ್ನ ವಿರುದ್ಧ ಹುನ್ನಾರ ಮಾಡಿದ್ದಾರೆ ಅಂತ ಜಗ್ಗೇಶ್ ಆರೋಪಿಸಿದ್ದಾರೆ. ಚಿತ್ರೀಕರಣದ ವೇಳೆ ಏಕಾಏಕಿ ಹುಡುಗರು ಮುತ್ತಿಗೆ ಹಾಕಿದ್ರು. ಈ ವೇಳೆ ಚಿತ್ರತಂಡ ಆತಂಕಗೊಂಡಿತ್ತು. ಆದ್ರೆ ಎಷ್ಟು ಜನ ಬಂದ್ರು ಈ ಜಗ್ಗೇಶ್ ಹೆದರಲ್ಲ ಅಂತ ಹೇಳಿದ್ದೆ. ರಾಮನಗರ ಹೆದ್ದಾರಿಯಲ್ಲಿ ಮುತ್ತಿಗೆ ಹಾಕಲು ಹುನ್ನಾರ ಮಾಡಿದ್ರು. ಇದನ್ನ ನಾನು ಎಲ್ಲಿ ಬೇಕಾದರೂ ಸಾಬೀತು ಮಾಡಬಲ್ಲೆ. ನನ್ನ ಚಲನವಲನದ ಬಗ್ಗೆ ನನ್ನ ಜೊತೆಗಿದ್ದವರೇ ಮಾಹಿತಿ ನೀಡ್ತಿದ್ರು ಅಂತ ಜಗ್ಗೇಶ್ ಆರೋಪಿಸಿದ್ರು. ಅವತ್ತು ಗಲಾಟೆ ಮಾಡಲು ಬಂದಿದ್ದ ಒಂದಿಬ್ಬರು ದಿನ ಬೆಳಗಾದ್ರೆ ಅವರು ನಟ ದರ್ಶನ್ ಜೊತೆ ಇರ್ತಾರೆ. ಅವತ್ತು ಗಲಾಟೆ ಮಾಡಲು ಬಂದಿದ್ದವರು ದರ್ಶನ್ ಜೊತೆಗಿರುವವ್ರೆ. ಅವತ್ತು ಮುತ್ತಿಗೆ ಹಾಕಿದವರ ಫೋಟೋ ಎಲ್ಲಾ ಕಡೆ ಇದೆ ಅಂತ ಮುತ್ತಿಗೆ ಹಾಕಿದ ದರ್ಶನ್ ಅಭಿಮಾನಿಗಳ ಬಗ್ಗೆ ಜಗ್ಗೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಚಿತ್ರರಂಗದ ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡಿದ್ದೀನಿ. ಹೀಗಾಗಿ ಚಿತ್ರರಂಗದ ಹಣೆ ಬರಹ ನನಗೆ ಗೊತ್ತಿದೆ ಅಂತ ಹಿರಿಯ ನಟ ಜಗ್ಗೇಶ್ ಹೇಳಿದ್ರು. ಮೊದಲು ಸಿನಿಮಾಗಳು 100 ದಿನಗಳ ಕಾಲ ಓಡ್ತಿತ್ತು. ಈಗ 1-2 ದಿನ ಸಿನಿಮಾ ಓಡುವ ಮೇಲೆ ಸ್ಟಾರ್ಡಮ್ ನಿರ್ಧಾರವಾಗ್ತಿದೆ. ಈ ಪರಿಸ್ಥಿತಿಯಿಂದ ನಮ್ಮಂತ ಸ್ಟಾರ್ಗಳಿಗೆ ಹೆಲ್ಪ್ ಆಗ್ತಿದೆ, ಆದ್ರೆ ನಿರ್ಮಾಪಕರಿಗೆ ಯಾವುದೇ ಸಹಾಯ ಆಗಿಲ್ಲ. ನಾವು ಒಗ್ಗಟ್ಟಿನ ಮೂಲಮಂತ್ರದಲ್ಲಿ ಬೆಳೆದವರು. ದಯವಿಟ್ಟು ಈ ವಿಚಾರವನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಜಗ್ಗೇಶ್ ಮನವಿ ಮಾಡಿದ್ರು. ನವರಸ ನಾಯಕ ಜಗ್ಗೇಶ್ಗೆ ಅಭಿಮಾನಿಗಳು ಮುತ್ತಿಗೆ ಹಾಕಿದ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರತಿಕ್ರಿಯಿಸಿದ್ದಾರೆ. ಟಿವಿ9ಗೆ ಮೊದಲ ರಿಯಾಕ್ಷನ್ ಕೊಟ್ಟ ದರ್ಶನ್, ಜಗ್ಗೇಶ್ಗೆ ನನ್ನ ಫ್ಯಾನ್ಸ್ ಮುತ್ತಿಗೆ ಹಾಕಿದ್ದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಅಭಿಮಾನಿಗಳಿಂದ ತೊಂದರೆಯಾದ್ರೆ ಕ್ಷಮೆ ಕೇಳ್ತೇನೆ ಅಂತ ದರ್ಶನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ದರ್ಶನ್ ಬಗ್ಗೆ ನಟ ಜಗ್ಗೇಶ್ ಆ ರೀತಿ ಮಾತನಾಡಬಾರ್ದು, ಇಂತಹ ಹೇಳಿಕೆ ನೀಡೋದು ತಪ್ಪು ಅಂತ ಸಂದೇಶ್ ನಾಗರಾಜ್ ಹೇಳಿದ್ರು. ದರ್ಶನ್ ಜಗ್ಗೇಶ್ ಇಬ್ರು ಅಣ್ಣ ತಮ್ಮಂದಿರಿದ್ದಂತೆ ಇರಬೇಕು. ಇದನ್ನ ಇಲ್ಲಿಗೆ ನಿಲ್ಲಿಸಲು ಜಗ್ಗೇಶ್ಗೆ ವಿನಂತಿ ಮಾಡ್ತೇನೆ. ಜಗ್ಗೇಶ್ ದರ್ಶನ್ ಇಬ್ಬರು ಕೂರಿಸಿ ಮಾತನಾಡ್ತೇನೆ ಅಂತ ಮೈಸೂರಲ್ಲಿ ನಿರ್ಮಾಪಕ ಸಂದೇಶ್ ನಾಗರಾಜ್ ಹೇಳಿದ್ರು. ದರ್ಶನ್ ಕೂಡ ಆವೇಶದಲ್ಲಿ ಮಾತನಾಡಿದ್ರೆ ಏನ್ ಕತೆ, ಅದರ ಕಲ್ಪನೆಯಾದ್ರೂ ನಿಮ್ಗೆ ಇದೆಯಾ ಅಂತ ಸಂದೇಶ್ ನಾಗರಾಜ್ ಪ್ರಶ್ನಿಸಿದ್ದಾರೆ. ಮೈಸೂರು ಪಾಲಿಕೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮ್ಯಾಜಿಕ್ ಮಾಡಿದ್ದೇಗೆ, ಎಚ್.ಡಿ. ಕುಮಾರಸ್ವಾಮಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ್ರ, ಹುಲಿ ಹಿಡಿದು ಬೋನಿಗೆ ಹಾಕಿದ್ದಾರೆ ಎಂದ ಪ್ರತಾಪ್ ಸಿಂಹಗೆ ತನ್ವೀರ್ ಸೇಠ್ ತಿರುಗೇಟು ಕೊಟ್ಟಿದ್ದೇನು, ನೋಡೋಣ ಪಾಲಿಕೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದ್ದ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮತ್ತೆ ಅಧಿಕಾರಕ್ಕೆ ಏರಿದೆ. ಮೈಸೂರಿನ 23ನೇ ಮೇಯರ್ ಆಗಿ ಜೆಡಿಎಸ್ನ ರುಕ್ಮಿಣಿ ಮಾದೇಗೌಡ, ಉಪಮೇಯರ್ ಆಗಿ ಕಾಂಗ್ರೆಸ್ನ ಅನ್ವರ್ ಬೇಗ್ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ನ ರುಕ್ಮಿಣಿ ಮಾದೇಗೌಡ ಪರ 43 ಮತ ಚಲಾವಣೆಯಾಗಿದ್ದು, ಬಿಜೆಪಿ ಅಭ್ಯರ್ಥಿ ಸುನಂದಾ ಪಾಲನೇತ್ರಗೆ 26 ಮತ ಸಿಕ್ಕಿವೆ. ಕಾಂಗ್ರೆಸ್ ಅಭ್ಯರ್ಥಿ ಶಾಂತಕುಮಾರಿಗೆ 1 ಮತ ಸಿಗಲಿಲ್ಲ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದು, ಮೇಯರ್ ಗಾದಿ ಜೊತೆ ಸಿದ್ದರಾಮಯ್ಯಗೂ ಒಳೇಟು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗೆ ಕುಮಾರಸ್ವಾಮಿ ನಡೆಸಿದ ತಂತ್ರ ಫಲ ಕೊಟ್ಟಿದ್ದು, ಮೈಸೂರು ಮೇಯರ್ ಗಿರಿ ಹಿಡಿಯುವಲ್ಲಿ ಸಕ್ಸಸ್ ಆಗಿದೆ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಡಿಕೆ ಮತ್ತು ಎಚ್ಡಿಕೆ ರಣತಂತ್ರ ಫಲ ಕೊಟ್ಟಿದ್ದು, ಮೈಸೂರಿನಲ್ಲಿ ಸಿದ್ದರಾಮಯ್ಯರನ್ನ ಬದಿಗಿಟ್ಟು ಡಿಕೆಶಿ ಜೊತೆ ಎಚ್ಡಿಕೆ ತಂತ್ರ ರೂಪಿಸಿದ್ದಾರೆ. ಮೇಯರ್ ಗಿರಿ ಕಾಂಗ್ರೆಸ್ಗೆ ಸಿಗಲೇಬೇಕೆಂದು ಸಿದ್ದರಾಮಯ್ಯ ತಿಳಿಸಿದ್ರು. ಆದರೆ ಕಾಂಗ್ರೆಸ್ ಬಿಜೆಪಿ ಜೊತೆ ಹೋಗಲ್ಲ ಎಂದು ಎಚ್ಡಿಕೆ ಹೇಳಿದ್ರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೈಸೂರು ಪಾಲಿಕೆ ದಾಳ ಉರುಳಿಸಿದ್ದು, ಜೆಡಿಎಸ್ ಕಾಂಗ್ರೆಸ್ಗೆ ಪಾಲಿಕೆ ಮೇಯರ್ ಉಪಮೇಯರ್ ಪಟ್ಟ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್, ಡಿಕೆಶಿ ಎಚ್ಡಿಕೆ ಅಂತಿಮ ಆಟದ ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಜತೆ ಮಾತುಕತೆ ನಡೆಸಿದ್ವಿ ಅಂತ ಟಿವಿ9ಗೆ ಧ್ರುವ ನಾರಾಯಣ್ ಹೇಳಿದ್ದಾರೆ. ತವರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯರಿಗೆ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಮೇಯರ್ ಸ್ಥಾನ ಕೊಟ್ರೆ ಮಾತ್ರ ಮೈತ್ರಿಯಾಗಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಅಲ್ಲದೆ ಕುಮಾರಸ್ವಾಮಿ ಕೂಡ ಕೊನೆ ಕ್ಷಣದವರೆಗೂ ನಾವು ಯಾರ ಜೊತೆಗೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಮೈತ್ರಿ ಇಲ್ಲ ಎಂದು ಹೇಳುತ್ತಲೇ ಜೆಡಿಎಸ್ ಮೇಯರ್ ಪಟ್ಟ ಗಿಟ್ಟಿಸಿಕೊಂಡಿದೆ. ಕಡೆ ಕ್ಷಣದಲ್ಲಿ ಮೈಸೂರು ಪಾಲಿಟಿಕ್ಸ್ಗೆ ಡಿಕೆಶಿ ಎಂಟ್ರಿಯಾಗಿ ಕುಮಾರಸ್ವಾಮಿ ಜೊತೆ ಚರ್ಚಿಸಿ ಮೈತ್ರಿ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ಗೆ ಬಿಜೆಪಿ ಮಂಕ್ ಆಗಿದೆ. ಮೈಸೂರು ಪಾಲಿಕೆ ಕೌನ್ಸಿಲ್ ಸಭಾಂಗಣ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. ಪತ್ನಿ ಮೈಸೂರು ಮೇಯರ್ ಆದ ಖುಷಿಯಲ್ಲಿ ಪತ್ನಿಗೆ ಕೌನ್ಸಿಲ್ ಹಾಲ್ನಲ್ಲೇ ಪತಿ ಮುತ್ತು ಕೊಟ್ರು. ರುಕ್ಮಿಣಿ ಕೆನ್ನೆಗೆ ಜೆಡಿಎಸ್ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರೋ ಮಾದೇಗೌಡ ಫುಲ್ ಖುಷಿಯಾಗಿ ಕಿಸ್ ಕೊಟ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನ ಹುಲಿ ಎಂದುಕೊಂಡಿದ್ದೆವು. ಆದರೆ ಇಂದು ಆ ಹುಲಿಯನ್ನ ಹಿಡಿದು ಎಚ್ಡಿಕೆ ಬೋನಿಗೆ ಹಾಕಿದ್ದಾರೆ ಅಂತ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಈಗ ಬೋನಿನಲ್ಲಿರುವ ಹುಲಿ. ಕಾಂಗ್ರೆಸ್ ಪಕ್ಷದ ಹೀನಾಯ ಸ್ಥಿತಿಯ ಪ್ರದರ್ಶನವಾಗಿದೆ. ಅಭ್ಯರ್ಥಿ ಹಾಕಿ ಅವರಿಗೆ ಮತ ಹಾಕದ್ದು ಎಂತಹ ನಡೆ. ಅವರ ಅಭ್ಯರ್ಥಿಗೆ ಅವರೇ ಮತ ಹಾಕದಂತೆ ಕೈಕಟ್ಟಿದ್ಯಾರು? ಕಾಂಗ್ರೆಸ್ ಪಕ್ಷದವರಿಗೆ ಕೈಕಟ್ಟಿ ಹಾಕಿದವರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡುವುದಕ್ಕಾಗಿ ಕೊನೆ ಹಂತದ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಮಾಜಿ ಸಚಿವ ತನ್ವೀರ್ ಸೇಠ್ ಹೇಳಿದ್ರು. ಒಪ್ಪಂದದ ಪ್ರಕಾರ ನಮಗೆ ಮೇಯರ್ ಸ್ಥಾನ ಸಿಗಬೇಕಿತ್ತು, ಆದ್ರೆ ಅದು ಸಾಧ್ಯವಾಗಲಿಲ್ಲ. ಬಿಜೆಪಿಗೆ ಅಧಿಕಾರ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದ್ರಿಂದ ಕಾರ್ಯತಂತ್ರ ಬದಲಿಸಿ ಮೇಯರ್ ಸ್ಥಾನ ಬಿಟ್ಟುಕೊಟ್ಟೆವು. ನಮ್ಮ ಉದ್ದೇಶ ಈಡೇರಬೇಕಿತ್ತು ಅಷ್ಟೇ ಎಂದು ತನ್ವೀರ್ ಸೇಠ್ ಹೇಳಿದ್ರು. ಹುಲಿಯನ್ನ ಬೋನಿಗೆ ಹಾಕುವುದು ಹಳೆಯ ಸಂಸ್ಕೃತಿ, ಆದ್ರೆ ಮಂಗಗಳು ಎಲ್ಲಿವೆ ಎಂದು ಹೇಳಲಿ ಅಂತ ಪ್ರತಾಪ್ ಸಿಂಹಗೆ ಟಾಂಗ್ ಕೊಟ್ರು. ಯಾರ ಮಾತು ನಂಬೋದು, ಯಾರನ್ನ ಬಿಡೋದು, ಈ ರೀತಿಯಾಗಿ ಆಗ್ತದೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ ಅಂತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಎಚ್ಡಿಕೆ ಹೇಳಿಕೆಯಂತೆ ನಮಗೆ ವಿಶ್ವಾಸವಿತ್ತು, ಆದ್ರೆ ಅವರ ಮೈಂಡ್ ರೀಡ್ ಮಾಡೋದು ನಮಗೆ ಕಷ್ಟ. ಅವರ ಹೇಳಿಕೆಯೇ ಒಂದು, ನಡೆದ ವಾಸ್ತವವೇ ಬೇರೆ. ಕಾಂಗ್ರೆಸ್ ಜೊತೆ ಹೋಗದಿದ್ರೆ ನಮಗೆ ಬೆಂಬಲಿಸಲು ಹೇಳಿದ್ವಿ. ಎಲ್ಲ ಸೋಲು ಗೆಲುವು ಎಲ್ಲವೂ ಅವರಿಗೆ ಸಲ್ಲಬೇಕು. ಸಿದ್ದರಾಮಯ್ಯ ಎಚ್ಡಿಕೆ ಪಟ್ಟುಗಳನ್ನ ನಾವು ಸೂಕ್ಷ್ಮವಾಗಿ ಅರಿತಿದ್ದೇವೆ ಎಂದು ಸೋಮಶೇಖರ್ ಹೇಳಿದ್ರು. ದಾವಣಗೆರೆ ಮಹಾನಗರ ಪಾಲಿಕೆ ಬಿಜೆಪಿ ತೆಕ್ಕೆಗೆ ಒಲಿದಿದ್ದು, ಮೇಯರ್ ಆಗಿ ಬಿಜೆಪಿಯ ಎಸ್.ಟಿ. ವೀರೇಶ್ ಆಯ್ಕೆಯಾಗಿದ್ದಾರೆ. ಒಟ್ಟು 58 ಮತಗಳ ಪೈಕಿ ವೀರೇಶ್ಗೆ 29, ಕಾಂಗ್ರೆಸ್ನ ಗುಡಿಗುಡಾಳ್ ಮಂಜುನಾಥ್ಗೆ 22 ಮತಗಳು ಸಿಕ್ಕಿದೆ. 7 ಸದಸ್ಯರು ಗೈರಾಗಿದ್ದು 7 ಮತಗಳ ಅಂತರದಿಂದ ವೀರೇಶ್ ಗೆಲುವು ಸಾಧಿಸಿದ್ರು. ಇನ್ನು ಉಪಮೇಯರ್ ಆಗಿ ಬಿಜೆಪಿಯ ಶಿಲ್ಪಾ ಜಯಪ್ರಕಾಶ್ ಆಯ್ಕೆಯಾದ್ರು. ಕೊನೆಗೂ ಪೊಗರು ಸಿನಿಮಾದ ವಿವಾದ ಇತ್ಯರ್ಥ. ಪೊಗರು ಸಿನಿಮಾದ ಎಷ್ಟು ಸೀನ್ಸ್, ಡೈಲಾಗ್ಗಳಿಗೆ ಬ್ರೇಕ್ ಬಿದ್ದಿದೆ. ತಮಿಳುನಾಡಿನಿಂದ ಬಂದ ಧ್ರುವ ಅಭಿಮಾನಿಗಳು ಆಗ್ರಹಿಸಿದ್ದೇನು ನೋಡೋಣ. ಪೊಗರಿಗೆ ಕತ್ತರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪೊಗರು ಸಿನಿಮಾದ ವಿವಾದ ಕೊನೆಗೂ ಇತ್ಯರ್ಥವಾಗಿದೆ. ಸಿನಿಮಾದಲ್ಲಿನ 14 ಆಕ್ಷೇಪಾರ್ಹ ದೃಶ್ಯಗಳಿಗೆ ಕತ್ತರಿ ಬಿದ್ದಿದ್ದು, ಚಿತ್ರತಂಡ ರೀಸೆನ್ಸಾರ್ಗೆ ಕಳುಹಿಸಿದೆ. ಬ್ರಾಹ್ಮಣ ಅಭಿವೃದ್ಧಿ ಕಚೇರಿ ಹಾಗೂ ಫಿಲ್ಮ್ ಚೇಂಬರ್ನಲ್ಲಿನ ಸಭೆ ಬಳಿಕ ರಾತ್ರೋರಾತ್ರಿ ಆಕ್ಷೇಪಾರ್ಹ ದೃಶ್ಯಗಳಿಗೆ ಕತ್ತರಿ ಹಾಕಿದ್ದು, ಎಡಿಟೆಡ್ ಮೂವಿಗೆ ಬ್ರಾಹ್ಮಣ ಮಹಾಸಭಾ ಒಪ್ಪಿಗೆ ನೀಡಿದೆ. ಈ ಮೂಲಕ ಧಗಧಗಿಸಿದ್ದ ಪೊಗರು ವಿವಾದ ಸುಖಾಂತ್ಯ ಕಂಡಿದೆ.
ಸರ್ಜಾರ ಪೊಗರು ಅಬ್ಬರಕ್ಕೆ ಸೀನ್ಗಳು ಅಡ್ಡಿಯಾಗಿವೆ. ಬ್ರಾಹ್ಮಣರ ನಿಂದನೆ ಆರೋಪದಲ್ಲಿ ಪೊಗರು ಓಟಕ್ಕೆ ಬ್ರೇಕ್ ಬಿದ್ದಿದ್ದು, ಬ್ರಾಹ್ಮಣರ ನಿಂದನೆ ಆರೋಪದಿಂದ ಹೆಚ್ಚಾಗಿದ್ದ ವಿವಾದ ಸುಖಾಂತ್ಯ ಕಂಡಿದೆ. ಚಿತ್ರದಲ್ಲಿನ ವಿವಾದಿತ ಸೀನ್ ತೆಗೆಯುವುದಾಗಿ ನಿರ್ದೇಶಕ ನಂದಕಿಶೋರ್ ಹೇಳಿದ್ರು. ರಾತ್ರೋರಾತ್ರಿ ಕತ್ತರಿ ಹಾಕಿದ್ದು ಎಡಿಟ್ ಆಗಿರೋ ಸಿನಿಮಾ ನೋಡಿ ಬ್ರಾಹ್ಮಣ ಮಹಾಸಭಾ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ತಾಂತ್ರಿಕ ಸಮಸ್ಯೆಯಿಂದ ಪೊಗರು ಸಿನಿಮಾದ ಹೊಸ ಪ್ರಿಂಟ್ ಇಂದು ರಿಲೀಸ್ ಆಗಿಲ್ಲ. ರೀ ಎಡಿಟ್ ಆಗಿರೋ ಸಿನಿಮಾ ಕೂಡಲೇ ರಿಲೀಸ್ ಮಾಡುವುದು ಕಷ್ಟ. ಸೆನ್ಸಾರ್ ಮಂಡಳಿ ಮುಂದೆ ಸಿನಿಮಾ ಇಂದು ಕಳಿಸಲಾಗುತ್ತೆ. ಸೆನ್ಸಾರ್ ಆದ ಬಳಿಕ ಥಿಯೇಟರ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ಹೀಗಾಗಿ ಪೊಗರು ಹೊಸ ಕಾಪಿ ಬಹುತೇಕ ನಾಳೆ ಆಗೋ ಸಾಧ್ಯತೆ ಇದೆ. ಇಂದು ಮೊದಲಿದ್ದ ಸಿನಿಮಾವೇ ಪ್ರದರ್ಶನವಾಗ್ತಿದೆ. ಪೊಗರು ಸಿನಿಮಾದಲ್ಲಿನ 14 ದೃಶ್ಯ ಮತ್ತು 28 ಡೈಲಾಗ್ಗಳನ್ನ ತೆಗೆಯಲು ತಿಳಿಸಿದ್ದೆವು. ಅದರಂತೆ ದೃಶ್ಯ ತೆಗೆದಿದ್ದಾರೆ ಅಂತ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಹೇಳಿದ್ದಾರೆ. ಸಿನಿಮಾ ಬಿಡುಗಡೆಯಾಗ್ತಿದ್ದಂತೆ ರಾಜ್ಯದ ಮೂಲೆ ಮೂಲೆಯಿಂದ ಬ್ರಾಹ್ಮಣ ಸಮುದಾಯದ ಜನರು ಕರೆ ಮಾಡಿ ವಿವಾದಿತ ದೃಶ್ಯಗಳನ್ನ ಕಳಿಸಿದ್ರು. ಹೀಗಾಗಿ ಕ್ಷಮೆ ಕೇಳಬೇಕು, ದೃಶ್ಯ ತೆಗೆಯಬೇಕು ಅಂತ ಆಗ್ರಹಿಸಿದ್ದೆವು. ಅದೇ ರೀತಿ ಕ್ಷಮೆ ಕೇಳಿ ದೃಶ್ಯ ತೆಗೆದಿದ್ದಾರೆ ಅಂತ ಸಚ್ಚಿದಾನಂದ ಮೂರ್ತಿ ಹೇಳಿದ್ರು. ಕತೆ ಮಾಡುವಾಗಲೇ ನಿರ್ದೇಶಕರು ಇದನ್ನೆಲ್ಲ ಯೋಚನೆ ಮಾಡಬೇಕು, ಸಮುದಾಯವನ್ನ ನಿಂದಿಸುವ ಕೆಲಸ ಮಾಡಬಾರ್ದು ಅಂತ ಸಾರಾ ಗೋವಿಂದು ಹೇಳಿದ್ರು. ನಿನ್ನೆ ನಾನು ಸಂಬಂಧಪಟ್ಟವರ ಜೊತೆ ಮಾತನಾಡಿದೆ. 14 ಶಾಟ್ಗಳನ್ನ ಕಟ್ ಮಾಡ್ತಾರೆ, ಡೈಲಾಗ್ಗಳನ್ನ ಸೈಲೆಂಟ್ ಮಾಡ್ತಾರೆ. ಆದ್ರೆ 14 ಕಟ್ಸ್ ಮಾಡೋದು ಸಾಮಾನ್ಯವಲ್ಲ. ಹೀಗಾಗಿ ಸೆನ್ಸಾರ್ ಮಾಡುವಾಗ ಯಾಕೆ ಪ್ರಶ್ನಿಸಿಲ್ಲ ಅಂತ ಸಾರಾ ಗೋವಿಂದು ಪ್ರಶ್ನಿಸಿದ್ರು. ವಾದ ಪ್ರತಿವಾದ ಮಾಡೋದ್ರಿಂದ ಉದ್ದೇಶವಿಲ್ಲ. ನನ್ಗೆ ಸಿನಿಮಾ ಮುಖ್ಯ, ನನ್ನ ಕನಸಿನ ಕೂಸು ಮುಖ್ಯ, ಅದನ್ನ ಕನ್ನಡಿಗರಿಗೆ ಕೊಡುವುದು ಮುಖ್ಯ. ಕ್ಷಮೆ ಕೇಳಿ ವಿವಾದಿತ ಅಂಶ ತೆಗೆದಿದ್ದೇನೆ ಅಂತ ಪೊಗರು ಸಿನಿಮಾದ ನಿರ್ದೇಶಕ ನಂದಕಿಶೋರ್ ಹೇಳಿದ್ರು. ಸಿನಿಮಾ ಚೆನ್ನಾಗಿ ಹೋಗಬೇಕು, ಹೀಗಾಗಿ ಆದಷ್ಟು ಬೇಗ ವಿವಾದ ಬಗೆಹರಿಸಿದ್ದೇನೆ. ಉದ್ದೇಶಪೂರ್ವಕವಾಗಿ ಹಾಗೂ ಯಾವುದೇ ಷಡ್ಯಂತ್ರ ಮಾಡಿಲ್ಲ, ಕ್ರಿಯೇಟಿವ್ ಆಗಿ ತೋರಿಸಲು ಮಾತ್ರ ಮಾಡಿದ್ದೇವೆ ಅಂತ ಹೇಳಿದ್ರು. ಪೊಗರು ಸಿನಿಮಾದ ವಿವಾದಿತ ದೃಶ್ಯಕ್ಕೆ ಕತ್ತರಿ ಹಾಕಿದ ಹಿನ್ನೆಲೆ ಫಿಲ್ಮ್ ಚೇಂಬರ್ಗೆ ಧ್ರುವ ಅಭಿಮಾನಿಗಳು ಮುತ್ತಿಗೆ ಹಾಕಿದ್ದಾರೆ. ಪಾತ್ರಕ್ಕೆ ತಕ್ಕಂತೆ ಸಿನಿಮಾ ಮಾಡಬೇಕಾಗಿರುತ್ತೆ, ಅದು ಬೇಕಂತ ಮಾಡಿರೋದಲ್ಲ. ಎಲ್ಲೋ ಒಂದ್ ಕಡೆ ತಪ್ಪು ಆಗಿರಬಹುದು, ಅವರು ಕ್ಷಮೆ ಕೂಡ ಕೇಳಿದ್ದಾರೆ. ಆದ್ರೆ ಸಣ್ಣ ಪುಟ್ಟ ತುಣುಕು ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಲಾಗ್ತಿದೆ. ಚಿತ್ರತಂಡ 4 ವರ್ಷ ಕಷ್ಟಪಟ್ಟಿದೆ. ಬ್ರಾಹ್ಮಣ ಸಂಘದವರು ಇನ್ನು ಮುಂದಾದ್ರೂ ಈ ಬಗ್ಗೆ ಚಕಾರ ಎತ್ತಬಾರದು ಅಂತ ಮನವಿ ಮಾಡಿದ್ದಾರೆ. ಕ್ಷಮೆ ಕೇಳಿದ ಮೇಲೂ ಪೊಗರು ಚಿತ್ರದ ಬಗ್ಗೆ ಅಪಪ್ರಚಾರ ಆಗ್ತಿರೋದ್ರ ಬಗ್ಗೆ ಧ್ರುವ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಕಿಡಿಗೇಡಿಗಳು ಚಿತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಅದನ್ನ ತಡೆಯಬೇಕು ಅಂತ ಧ್ರುವ ಸರ್ಜಾ ಅಭಿಮಾನಿಗಳು ಮನವಿ ಮಾಡಿದ್ದಾರೆ. ಅಲ್ಲದೆ ಯೂಟ್ಯೂಬರ್ ಚಿರು ಭಟ್ ಫಿಲ್ಮ್ ಚೇಂಬರ್ಗೆ ಬಂದು ಕ್ಷಮೆ ಕೇಳಬೇಕು, ಇಲ್ಲವಾದ್ರೆ ಮನೆಗೆ ಮುತ್ತಿಗೆ ಹಾಕ್ತೀವಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಪೊಗರು ಚಿತ್ರದ ಪರ ಪ್ರತಿಭಟನೆಗೆ ತಮಿಳುನಾಡಿನಿಂದ ಧ್ರುವ ಸರ್ಜಾ ಅಭಿಮಾನಿಗಳು ಬಂದಿದ್ರು. ಹೊಸೂರಿನಿಂದ ಬಂದಿದ್ದ 40ಕ್ಕೂ ಹೆಚ್ಚಿನ ಅಭಿಮಾನಿಗಳು ಚಿರು ಭಟ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ತಮಿಳುನಾಡಿನಲ್ಲಿ ಪೊಗರು ಚಿತ್ರವನ್ನ ಭರ್ಜರಿಯಾಗಿ ರಿಲೀಸ್ ಮಾಡಿದ್ದೇವೆ, ಚಿತ್ರ ಚೆನ್ನಾಗಿ ಪ್ರದರ್ಶನ ಕಾಣ್ತಿದೆ. ಈ ಸಮಯದಲ್ಲಿ ಚಿತ್ರದ ಬಗ್ಗೆ ಅಪಪ್ರಚಾರ ಮಾಡಬಾರದು ಅಂತ ಅಭಿಮಾನಿಗಳು ಆಗ್ರಹಿಸಿದ್ರು. ಪಂಚಮಸಾಲಿ ಸಮುದಾಯದ ನಾಳಿನ ಮಹತ್ವದ ಸಭೆಯಲ್ಲಿ ಚರ್ಚಿಸೋದೇನು? ಅಕ್ರಮ ಗಣಿಗಾರಿಕೆ ಬಗ್ಗೆ ಸಚಿವರು ಅಸಹಾಯಕತೆ ತೋರಿದ್ದೇಕೆ? ಕೊರೋನಾದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋದ್ರ ನಡುವೆ ಜನಪ್ರತಿನಿಧಿಗಳ ಕಾರುಬಾರು ಹೇಗಿದೆ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ನಾಳೆ ಸಭೆ ನಡೆಯಲಿದ್ದು, ಸಮುದಾಯದ ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಿಸುತ್ತೇವೆ ಅಂತ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದರು. ಬೃಹತ್ ಸಮಾವೇಶದ ಬಳಿಕ ಪಾದಯಾತ್ರೆ ನಡೆಸಿದ್ದಕ್ಕೆ ವಿರೋಧಿಸಿದ್ದ ಸಚಿವರಾದ ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್ ವಿರುದ್ಧ ಹೋರಾಟದ ಬಗ್ಗೆಯೂ ಚರ್ಚಿಸುವ ಸಾಧ್ಯತೆ ಇದೆ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗಾಗಿ ಆಗ್ರಹಿಸಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ. ಆದರೆ ಧರಣಿ ಕೈಬಿಡಲು ಸರ್ಕಾರದಿಂದ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದೆ. ಧರಣಿ ಕೈಬಿಡುವಂತೆ ಇಬ್ಬರು ಸಚಿವರು ಮನವಿ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಜಯಮೃತ್ಯುಂಜಯ ಶ್ರೀಗಳನ್ನ ಗೃಹ ಸಚಿವ ಬೊಮ್ಮಾಯಿ, ಸಚಿವ ಸಿಸಿ ಪಾಟೀಲ್ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಹೊಸಕೋಟೆ ಕ್ಷೇತ್ರದ ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿವಾಸದಲ್ಲಿ ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಹ ಸದಸ್ಯತ್ವ ಪಡೆಯಲಿದ್ದಾರೆ.
ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಎಂ ಎದುರೇ ಸಚಿವ ಲಿಂಬಾವಳಿ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಡಲೇಬಾರದು, ಒಂದೊಮ್ಮೆ ಕೊಟ್ಟರೂ ಷರತ್ತುಬದ್ಧ ಅನುಮತಿ ನೀಡಬೇಕು ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಅರಣ್ಯ ಸಚಿವ ಅರವಿಂದ ಲಿಂಬಾವಳಿ ಮನವಿ ಮಾಡಿದ್ದಾರೆ. ಕಾಡು ಪ್ರಾಣಿ ಮನುಷ್ಯರ ಮಧ್ಯೆ ಸಂಘರ್ಷ ಹೆಚ್ಚಳದ ಬಗ್ಗೆ ಸಿಎಂ ಬಿಎಸ್ವೈ ಅರಣ್ಯ ಇಲಾಖೆಯ ಸಭೆ ನಡೆಸಿದ್ರು. ಈ ವೇಳೆ ರೈತರು ಅರಣ್ಯವಾಸಿಗಳ ಜೊತೆ ಸೌಹಾರ್ದತೆಯಿಂದ ಇರಬೇಕು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಬಿಎಸ್ವೈ ಸೂಚಿಸಿದ್ರು. ಅರಣ್ಯದಲ್ಲಿ ಹಣ್ಣಿನ ಗಿಡಗಳನ್ನ ಹೆಚ್ಚೆಚ್ಚು ಬೆಳೆಸಬೇಕು, ಕಾಡು ಪ್ರಾಣಿಗಳಿಗೂ ಆಹಾರದ ಸಮಸ್ಯೆ ಕಡಿಮೆಯಾಗುತ್ತೆ, ಹಸಿರು ವಲಯ 33% ಹೆಚ್ಚಿಸಿದ್ರೆ ಅದು ಸಾಧನೆಯಾಗುತ್ತೆ ಅಂತ ಯಡಿಯೂರಪ್ಪ ಹೇಳಿದ್ರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ ಪ್ರತಿಭಟನೆ ನಡೆಸಿತು. ಪ್ರತಿಭಟನಾ ಸ್ಥಳದಲ್ಲಿ ಮಾತಾಡಿದ ಜೆಡಿಎಸ್ ವರಿಷ್ಠ ದೇವೇಗೌಡ, ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ, ನಾವು ಜಾತ್ಯತೀತ ಪಕ್ಷವಾಗಿ ಹೋರಾಟ ಮಾಡುತ್ತೇವೆ ಅಂತ ಹೇಳಿದ್ರು. ಅಲ್ಲದೆ ಮಾರ್ಚ್ 3ನೇ ವಾರದಲ್ಲಿ ಮತ್ತೊಂದು ದಿಕ್ಕಿನಲ್ಲಿ ಹೋರಾಟ ನಡೆಸಲಿದ್ದು, ಈ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸುತ್ತೇವೆ, ಕೇಂದ್ರ ಸರ್ಕಾರ ಸೆಸ್ ಕಡಿಮೆ ಮಾಡಬೇಕು ಅಂತ ಆಗ್ರಹಿಸಿದರು. ಕೊರೋನಾದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಆದರೆ ಸಚಿವರು, ಸಂಸದರಿಗೆ ಇದ್ಯಾವುದೂ ಅಡ್ಡಿ ಇಲ್ಲ. ಶಾಸಕರು, ಸಂಸದರ ಹೊಸ ಕಾರು ಖರೀದಿಗೆ ರಾಜ್ಯ ಸರ್ಕಾರ ಮತ್ತೆ 1 ಲಕ್ಷ ರೂಪಾಯಿ ಹೆಚ್ಚಿಸಿದೆ. ಶಾಸಕರು, ಸಂಸದರ ಕಾರು ಖರೀದಿಗೆ 22 ಲಕ್ಷ ನೀಡಲಾಗ್ತಿತ್ತು. ಇದೀಗ 22 ಲಕ್ಷದಿಂದ 23 ಲಕ್ಷಕ್ಕೆ ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ. ಮನೆಗಳವು ಮಾಡುತ್ತಿದ್ದ 2 ಆರೋಪಿಗಳನ್ನ ಹೆಬ್ಬಾಳ ಪೊಲೀಸರು ಬಂಧಿಸಿದ್ದಾರೆ. ಸುನಿಲ್, ಹೇಮಂತ್ ಬಂಧಿತ ಆರೋಪಿಗಳು. ಬಂಧಿತರಿಂದ 10 ಲಕ್ಷ ಮೌಲ್ಯದ 199 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಕುಡಿತ ಚಟಕ್ಕಾಗಿ ಕಳ್ಳತನಕ್ಕೆ ಇಳಿದಿದ್ದ ಆರೋಪಿಗಳು ಬೀಗ ಹಾಕಲಾಗಿದ್ದ ಮನೆಗಳನ್ನ ಮೊದಲು ಗುರುತಿಸುತ್ತಿದ್ರು. ಬಳಿಕ ರಾತ್ರಿ ವೇಳೆ ಕಬ್ಬಿಣದ ರಾಡ್ನಿಂದ ಬೀಗ ಒಡೆದು ಕಳ್ಳತನ ಮಾಡುತ್ತಿದ್ರು. ಮೈಸೂರು ಪಾಲಿಕೆಯ ಮೈತ್ರಿ ಗೊಂದಲಕ್ಕೆ ಎಚ್ಡಿಕೆ ಆರೋಪಿಸಿದ್ದು ಯಾರ ವಿರುದ್ಧ? ನಾಟಕದ ವೇಳೆ ಚಾಮುಂಡಿ ಪಾತ್ರಧಾರಿ ಮಾಡಿದ್ದೇನು? ಜಯಲಲಿತಾ ಹುಟ್ಟುಹಬ್ಬ ಆಚರಣೆ ವೇಳೆ ಚಿನ್ನಮ್ಮ ಘೋಷಣೆ ಮಾಡಿದ್ದೇನು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೈಸೂರು ಮೇಯರ್ ಆಯ್ಕೆ ವಿಚಾರದಲ್ಲಿ ನನ್ನ ಪಾತ್ರವಿಲ್ಲ ಅಂತ ಎಚ್ಡಿಕೆ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಪಕ್ಷದ ಬಗ್ಗೆ ಮಾತನಾಡುವವರ ಬಗ್ಗೆ ಸಂದೇಶ ಕೊಡಬೇಕಿತ್ತು. ಆ ಕಾರಣಕ್ಕೆ ನಾವು ನಾಮಪತ್ರ ಸಲ್ಲಿಸಿದ್ವಿ. ಆದರೆ ಕಡೆ ಕ್ಷಣದಲ್ಲಿ ಆದಂತಹ ಬೆಳವಣಿಗೆಗಳಿಂದ ಮೈತ್ರಿ ನಿರ್ಧಾರವನ್ನ ಪಾಲಿಕೆ ಸದಸ್ಯರು ಕೈಗೊಂಡಿದ್ದಾರೆ. ಬೆಳಿಗ್ಗೆ ಡಿಕೆ ಶಿವಕುಮಾರ್ ನನ್ನ ಬಳಿ ಮಾತನಾಡಿದ್ರು, ಹೊಂದಾಣಿಕೆ ಆಗಬೇಕು ಅಂತ ಮನವಿ ಮಾಡಿದ್ರು. ಆದರೆ ಮೈತ್ರಿ ವಿಚಾರ ಇಷ್ಟೆಲ್ಲ ಗೊಂದಲವಾಗಲು ಸಿದ್ದರಾಮಯ್ಯ ಕಾರಣ ಅಂತ ಎಚ್ಡಿಕೆ ಆರೋಪಿಸಿದ್ದಾರೆ. ಮೈಸೂರು ಪಾಲಿಕೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಮೈತ್ರಿಗಾಗಿ ನಾವು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ, ಬೇರೆ ಪಕ್ಷದವರೇ ನಮ್ಮ ಬಳಿ ಬಂದು ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಮೇಯರ್ ಎಲೆಕ್ಷನ್ ವೇಳೆ ಮೈತ್ರಿ ಕುದುರಿದೆ ಅಂತ ಮೈಸೂರಲ್ಲಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಪಿಎಫ್ಐ ಎಸ್ಡಿಪಿಐ ಬಿ ಟೀಮ್ ಅಂತ ಮಂಗಳೂರಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಆರೋಪಿಸಿದ್ದಾರೆ. ಪಿಎಫ್ಐ ಎಸ್ಡಿಪಿಐ ಬೆಳವಣಿಗೆಗೆ ಮೂಲ ಕಾರಣ ಕಾಂಗ್ರೆಸ್. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಅವರ ವಿರುದ್ಧ ಕೇಸ್ಗಳನ್ನ ವಾಪಸ್ ಪಡೆದು ಪೂರಕ ಸಹಕಾರ ಕೊಟ್ಟಿದ್ರು. ಇವರಿಗೆ ಸಮಾಜದ ಬಗ್ಗೆ ಕಾಳಜಿ ಇಲ್ಲವೆಂದು ಡಿಸಿಎಂ ಆಕ್ರೋಶ ಹೊರಹಾಕಿದ್ದಾರೆ.